ಎಕ್ಸ್ಪೀರಿಯನ್ಸ್. ಕ್ಲೀನ್ ಮಾಡಿದ್ದ ನೆನ್ನೆ ಎಲ್ಲ ಕೆಲಸ ಮಾಡಿ ಸಾಕಾಗಿ ಸೊಂಟನ ಬಂದಿತ್ತು. ಅದ್ರ ಜೊತೆಲಿ ಇವಾಗ ಮನೆ ಕೆಲಸ ಮಾಡಿ ಸೊಂಟನ ಬರ್ಸ್ಕೊತೀನಿ ಅಷ್ಟೇ. ಇವಾಗ ಕೆಲ್ಸಕ್ಕೆ ಹೋಗಿಲ್ಲ, ಸೊಂಟನ ಬಂದ. ಅದಲ್ಲ, ಇದು ನನ್ನ ಸ್ಕೇಟಿಂಗ್ ಬೇಕಾ ನೋಡಿ. ಒಂದೊಂದ್ ಕತೆ ಬ್ಲಿಂಕಿಟ್ ಅಲ್ಲಿ ಬುಕ್ ಮಾಡ್ತೇನೆ. ನಾನು ಮನೆ ಸಿಗ್ಲಿಲ್ಲ ಅಂತ ಟೆನ್ಷನ್ ಅಲ್ಲಿ ಇದ್ರೆ ಇವನ್ಗೆ ಸ್ಕೇಟಿಂಗ್ ಚಿಂತೆ ಬಂದೈತೆ. ಏನೇನ್ ಹಾಕಿದೀನಿ ಹೇಳ, ನಿನ್ಗೆ ಹೆಸರು ಹೇಳಕ್ ಬರುತ್ತಾ? ಎಲ್ಲ ಬಾಳೆಹಣ್ಣು, ಹಲಸಿನ ಹಣ್ಣು, ಆಮೇಲೆ ಇದು ಅವಲಕ್ಕಿ, ಆಮೇಲೆ ಇದು ಕಾಯಿ ತುರಿ, ಕೈಯಲ್ಲಿ ಇಡಬೇಡ ಹೇಳು. ಇದು ಏನಪ್ಪ ಏಲಕ್ಕಿ, ಆಮೇಲೆ ಬೆಲ್ಲ. ಹಬ್ಬ ಎಲ್ಲ ಹೆಸರು ಗೊತ್ತಲ್ಲ ಸದ್ಯ ನಿಮಗೆ. ಆಮೇಲೆ ಹೆಸರು ಗೊತ್ತಿಲ್ಲ ಅಂದ್ರೆ ಕಷ್ಟ ಆಗ್ಬಿಡ್ತದೆ. ಇರೋ ಅವ್ರು ಕಾಲ್ ಮಾಡ್ಬಿಟ್ಟು ಕ್ಲಾಸ್ಗೆ ಇಷ್ಟ ಆಗುತ್ತೆ ಏನ್ ಕತೆ ಕೇಳೋಣ. ಭರತನಾಟ್ಯಂ ಇರಂಗಿದೆ ಇರೋ, ಭರತನಾಟ್ಯಂ ಕ್ಲಾಸಸ್ ಬೇಕಾಗಿಲ್ಲ, ನಾನು ಹೋಗಲ್ಲ. ಯಾಕೆ? ಹುಡುಗರು ಹೋಗಂಗಿಲ್ಲ. ಹುಡುಗರು ಭರತನಾಟ್ಯ ಮಾಡ್ತಾರೆ, ನಿಂಗೆ ಗೊತ್ತಿಲ್ವಾ? ಹುಡುಗರು ಮಾಡ್ತಾರೆ ಭರತನಾಟ್ಯಂ. ಬ್ಯಾಕ್ ಪೇನು ಅಂತ ಮಲ್ಕೊಬಿಟ್ಟಿದೆ, ಸಿಕ್ಕಾಪಟ್ಟೆ ಬ್ಯಾಕ್ ಪೇನು. ಕೋಲ್ಡ್ ವೆದರ್ ಬೇರೆ ಹೊರಗಡೆ, ಕೋಲ್ಡ್ ವೆದರ್ ಇದ್ದಾಗಂತೂ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಆಗುತ್ತೆ. ಸೊ ಹಂಗಾಗಿ ಮಲಗಿದ್ದೆ. ಆಮೇಲೆ ಹಾರ್ಟ್ ಪ್ಯಾಕ್ ಕೂಡ ಇಟ್ಕೊಂಡೆ. ಹಾರ್ಟ್ ಪ್ಯಾಕ್ ಇಷ್ಟು ದಿನ ಆಗಿತ್ತು, ಆಗಲೇ ತುಂಬ ಅಂದರೆ ಒಂದು 4-5 ತಿಂಗಳು ಮೇಲಾಗಿತ್ತು. ಹಾರ್ಟ್ ಪ್ಯಾಕ್ನ ಯಾವುದೋ ಮೂಲೆಯಲ್ಲಿ ಬಿಸಾಕ್ಬಿಟ್ಟಿದ್ದೆ. ಎಲ್ಲ ಕ್ಲೀನಿಂಗ್ ನಡೀತಾ ಇದೆ. ಕಸ ಕಡ್ಡಿ ಎಲ್ಲ ಮನೆ ತುಂಬ ಎರ್ಸಿ. ಏನ ಪೂರ್ವಿ ಇದು? ಡೋರ್ ತೆಗಿ ಒಂದ್ ಸ್ವಲ್ಪ. ಯಾಕೆ ಡೋರ್ ಹಾಕತ್ತಿ ಯಾವಾಗ್ಲೂ? ಹೌದು ಗಣಪ, ನೀನು ಬ್ರಷ್ ಮಾಡ್ತಿರೋದು ಇವಾಗ ಅಂತ ಗೊತ್ತಾಗ್ಬಿಟ್ರೆ ಯಾರಾದ್ರೂ ಆಡ್ಕೊಬಿಡ್ತಾರೆ. ಬಾ ಡೋರ್ ತೆಗಿ. ಈಗ ಮನೆಯೆಲ್ಲ ಕ್ಲೀನಿಂಗು ಫುಲ್ ನಡೀತಾ ಇದೆ. ಈಗ ಮುಖಕ್ಕೆ ನೀರು ಹಾಕ್ತಾ? ಹಾಂ, ಮುಖಕ್ಕೆ ಸೋಪ್ ಹಾಕ್ತಾ? ಹಿಂಗೆ ತೋರಿಸು ಮುಖನ, ಹೋಗಿ ತೊಳಿ. ಇಲ್ಲ, ಇನ್ನೂ ಅನ್ನ ಐತೆ. ಚಿತ್ರಾನ್ನ ರೆಡಿಯಾಗಿದೆ. ಇವಾಗ ಇಬ್ರು ತಿನ್ನೋಣ. ಹಾಂ, ಏನು ಹೀ ಅಂತ ಇದೆಯಾ? ಏನು ಏನು ನೋಡ್ತಾ ಇದೆಯಾ? ಟೈಮ್ ಆಗ್ಬಿಟ್ಟದು, ಇವಾಗ ತಿಂತಾ ಇದೀವಿ ನೋಡು. 1 ಗಂಟೆ. ನೀನು ಸೋಂಬೇರಿ ಥರ ಇಷ್ಟೊತ್ತು ಗಂಟೆ ತಿಂದಿಲ್ಲ ಅಂದರೆ ನಾನೇನು ಮಾಡಲಿ? ಅನ್ನಾಗ ಎಷ್ಟೊತ್ತಾಯ್ತು? ಕಾರಣ ಉರಿತೈತಾ? ಹಿಂಗೆ ಬೇಕು. ನೀನ್ ತಿನ್ನು. ತಿನ್ನಲ್ಲ, ತಿಂತೀನಿ. ಇವಾಗ ತಟ್ಟೆ ಇಲ್ಲ, ಇವಾಗ ಹೆಂಗೋ ಬಾಂಡ್ಲಿ ತೊಳೆಕಾಕ್ಬೇಕಲ್ಲ, ಅದಕ್ಕೆ ತಗೊಂಡ್ಬಂದಿದ್ದೀನಿ. ಮಮ್ಮಿ ನೋಡಿ ಕಸ ಗುಡಿಸ್ತಿದೆ. ಏನು ಮಮ್ಮಿ, ಹೆಂಗೈತೆ ಎಕ್ಸ್ಪೀರಿಯನ್ಸ್? ಆಯ್ತು. ಮಮ್ಮಿ ಕಸ ಗುಡಿಸಿದೆ. ಬಾತ್ರೂಮ್ದು ರ್ಯಾಂಪ್ ಜರುಗಿಸ್ಬಿಡ್ತು. ಬಾತ್ರೂಮ್ದು ಒಂದು ರ್ಯಾಂಪ್ ಇಲ್ಲ ಅಂದಿದ್ರೆ ಮನೇಲಿ ಇನ್ನೂ ಸ್ವಲ್ಪ ಸ್ಪೇಸ್ ಇರ್ತಾ ಇತ್ತು. ಅದಿರೋದ್ರಿಂದ ಓಡಾಡೋಕೆ ಕಷ್ಟ ಆಗುತ್ತೆ. ಇದೆಲ್ಲ ಗಲೀಜಾಗಿತ್ತು, ವರ್ಷ ನೀರು ಹಾಕ್ಬಿಟ್ಟು. ಕಸ ಜಾಸ್ತಿ ಐತೆ. ಎಷ್ಟು ಕಸ ಮಮ್ಮಿ? ಎಷ್ಟು ಕಸ? ಈರುಳ್ಳಿ, ಬೆಳ್ಳುಳ್ಳಿ, ಮತ್ತೆ ಕಡಲೆಬೀಜ ಸಿಪ್ಪೆ ಎಲ್ಲ ಇಟ್ಕೊಂಡು ಕಸ ನೋಡಿ. ಇದೇನೋ ಸಿಕ್ಕಾಗುತ್ತೆ. ಹ್ಯಾಂಡ್ ವಾಶ್ ಹಾಕ್ತಾ ಇದ್ದೀನಿ. ಹ್ಯಾಂಡ್ ವಾಶ್ ಹಾಕಿದ್ರೆ ಎಲ್ಲ ಗಲೀಜೆಲ್ಲ ನೀಟಾಗಿ ಹೋಗುತ್ತೆ. ನೋಡಲ್ಲಿ ಕೊಳೆ ಆಯ್ತಲ್ಲ, ಅದು ಇಲ್ಲಿ ಬಾ ನೋಡ್ಕೊಳ್ಳಿ. ಹೋಗ್ತಾ ಐತೆ ನೋಡು. ಮಮ್ಮಿ ಇವಾಗ ಮನೆ ಒರೆಸ್ತಾ ಐತೆ. ಅಡುಗೆ ಮನೆ ಇವಾಗ ಒಂಚೂರು ನೀಟಾಯಿತು.
ಗ್ಯಾಸ್ ಒಂದು ಕ್ಲೀನ್ ಮಾಡಬೇಕು. ಹ್ಞೂ ಅಡುಗೆ ಮಾಡಿರೋದು ಒಂದು ನಡುಮನೆ ಒಂದು ನೀಟಾಗಿ ಒರೆಸ್ಬೇಕು. ಸ್ವಲ್ಪ ಹ್ಯಾಂಡ್ ವಾಶ್ ಹಾಕಿ ನೀಟಾಗೈತೆ ಅಷ್ಟೇ. ಕೆಲಸ ಮುಗೀತಾ? ಕೆಲಸ ಮುಗ್ದೆ ನೋಡಿ. ಪಾತ್ರೆ ನೋಡು ಎಷ್ಟಿದೆ ಪಾತ್ರೆ. ಮಮ್ಮಿ ಇವತ್ತು ಹೋಗಲ್ವ ನಾವು? ಹೋಗೋ ತಲೋ ಅಲ್ಲಿ ಸರಿ ಹೋಗೈತೆ, ಅಲ್ಲಿ ಸಿಕ್ಕಾಕಣೈತೆ. ಹಿಂಗ್ ಮಾಡು ಕಾಲಲ್ಲಿ, ಇಲ್ಲಿ ಹೋಗು, ಈ ಮೂಲೆ ಕಾಲಲ್ಲಿ ಹಿಂಗ್ ಮಾಡು. ಒಂಚೂರು ಜಗಿಸಿ ಇವಾಗ, ಸ್ವಲ್ಪ ಸ್ವಲ್ಪ ಎಡ್ಜಿಗೆ ಕರೆಕ್ಟಾಗಿ, ಆ ಎಡ್ಜಿಗೆ ಇನ್ನೊಂಚೂರು. ಅಮ್ಮ ಹಂಗಲ್ಲ ಕಡೆ, ಈ ಕಡೆಯಿಂದನೇ ಜಗಿಸ್ಬೇಕು, ಹಂಗ್ ಮಾಡಬಾರ್ದು ಪೂರ್ವಿ. ಅಯ್ಯೋ ಹಿಂಗೆ ಹೇಳಕ್ಕಾಯ್ತಲ್ಲ, ಹಿಂಗೆ ಹಿಂಗೆ ಹಿಂಗೆ. ಹಾ ಬಿಡು, ಆಮೇಲೆ ನಾನು ಮಾಡ್ಕೊತೀನಿ ಬಾ. ವೀಲಲ್ಲಿ ಸರಿ ಮಾಡ್ಕೊತೀನಿ ಈ ಕಡೆಗೆ. ನೋಡು ಟೈರ್ ಓಡಾಡಿ ಓಡಾಡಿ ಹೆಂಗಾಗ್ಬಿಟ್ಟೈತೆ ಮರದ್ದು ರ್ಯಾಂಪು. ಮಮ್ಮಿ ಇವಾಗ ಮನೆ ಒರೆಸ್ತಾರೆ, ರ್ಯಾಂಪ್ ಒರೆಸ್ತೈತಿ. ಮಮ್ಮಿ ಡಬಲ್ ಟೈಮ್ ನೆಲ ಒರೆಸ್ತೈತಿ. ಹೌದು. ಮಮ್ಮಿ ಮನೆ ಎಲ್ಲ ಕ್ಲೀನ್ ಮಾಡ್ತು, ಅಡುಗೆ ಮನೆ ಶೆಲ್ಫ್ ಎಲ್ಲ ಕ್ಲೀನ್ ಆಯ್ತು, ಗ್ಯಾಸು ಕ್ಲೀನ್ ಮಾಡ್ತು. ಮಮ್ಮಿ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಕ್ಲೀನ್ ಮಾಡಿದ್ದ. ನೆನ್ನೆ ಎಲ್ಲ ಕೆಲಸ ಮಾಡಿ ಸಾಕಾಗಿ ಸೊಂಟನ ಬಂದಿತ್ತು. ಅದ್ರ ಜೊತೆಲಿ ಇವಾಗ ಮನೆ ಕೆಲಸ ಮಾಡಿ ಸೊಂಟನ ಬರ್ಸ್ಕೊತೀನಿ ಅಷ್ಟೇ. ಇವಾಗ ಕೆಲ್ಸಕ್ಕೆ ಹೋಗಿಲ್ಲ, ಸೊಂಟನ ಬಂದ. ಅದಲ್ಲ, ಇದು ನನ್ನ ಸ್ಕೇಟಿಂಗ್ ಬೇಕಾ ನೋಡಿ. ಇವೊಂದೊಂದು ಕತೆ. ಬ್ಲಿಂಕಿಟ್ ಅಲ್ಲಿ ಬುಕ್ ಮಾಡ್ತೀನಿ. ನಾನು ಮನೆ ಸಿಗ್ಲಿಲ್ಲ ಅಂತ ಟೆನ್ಷನ್ ಅಲ್ಲಿ ಇದ್ರೆ ಇವನ್ಗೆ ಸ್ಕೇಟಿಂಗ್ ಚಿಂತೆ ಬಂದೈತೆ. ಈಗ ನೋಡ್ ಮನೆಯಲ್ಲಿ ನೋಡಕ್ ಹೋಗಲ್ವಾ? ಇಲ್ಲಪ್ಪ, ಅಲ್ಲಿ ಅವ್ರು ಹೇಳಿದ್ರು. ನೋಡ್ಬೇಕು ಇನ್ನು ಅದು ಏನ್ ಸೆಟ್ ಆಗುತ್ತೋ ಇಲ್ವೋ. ಎಲ್ಲಾ ಕಡೆ ಬಾತ್ರೂಮ್ದ ಪ್ರಾಬ್ಲಮ್, ಏನ್ ಮಾಡೋಣ. ಮಮ್ಮಿ ಇವತ್ತು ಮನೇಲಿದ್ದೀನಿ, ನಿಮ್ದೇ ಬಿಡೋ. ಸೊಂಟ ನೋವು, ಬ್ಯಾಕ್ ಪೇನು ಅಂತ ಮಲ್ಕೊಬಿಟ್ಟಿದೆ. ಸಿಕ್ಕಾಪಟ್ಟೆ ಬ್ಯಾಕ್ ಪೇನು. ಕೋಲ್ಡ್ ವೆದರ್ ಬೇರೆ ಹೊರಗಡೆ. ಕೋಲ್ಡ್ ವೆದರ್ ಇದ್ದಾಗಂತೂ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಆಗುತ್ತೆ. ಸೊ ಹಂಗಾಗಿ ಮಲಗಿದ್ದೆ. ಆಮೇಲೆ ಹಾರ್ಟ್ ಪ್ಯಾಕ್ ಕೂಡ ಇಟ್ಕೊಂಡೆ. ಹಾರ್ಟ್ ಪ್ಯಾಕ್ ಇಷ್ಟು ದಿನ ಆಗಿತ್ತು, ಆಗಲೇ ತುಂಬ ಅಂದರೆ ಒಂದು 4-5 ತಿಂಗಳು ಮೇಲಾಗಿತ್ತು. ಹಾರ್ಟ್ ಪ್ಯಾಕ್ನ ಯಾವುದೋ ಮೂಲೆಯಲ್ಲಿ ಬಿಸಾಕ್ಬಿಟ್ಟಿದ್ದೆ. ಈ ನೋವಿಗೆ ತಡ್ಕೊಳಕ್ಕಾಗದೆ ಹಾರ್ಟ್ ಪ್ಯಾಕ್ನ ಚೆನ್ನಾಗಿ ನೀರು ಬಿಸಿ ಮಾಡಿ ಅದರೊಳಗಡೆ ಹಾಕ್ಕೊಂಡು ಸ್ವಲ್ಪ ಒತ್ತು ಕೊಟ್ಕೊಂಡೆ. ಬೆಟರ್ ಆಗಿದೆ ಪೇನ್ ಇವಾಗ. ಈಗ ನಾವು ಡೆಕತ್ಲಾನ್ಗೆ ಹೋಗ್ತಾ ಇದೀವಿ. ಡೆಕತ್ಲಾನ್ ಅಲ್ಲ, ಡಿ ಮಾರ್ಟ್. ಓ ಸಾರಿ, ಅಯ್ಯೋ ಡಿ ಮಾರ್ಟ್. ಏನು ತಗೊಳಕ್ಕೆ ಹೋಗ್ತಾ ಇದೀವಿ? ಸ್ಕೇಟಿಂಗ್ ಶೂಸ್. ಅಯ್ಯೋ ಆನ್ಲೈನಲ್ಲೆಲ್ಲ ಜಾಸ್ತಿ ಅಂತೆ ರೇಟು, ಅದೆಲ್ಲ ನೋಡ್ದು. ಆಮೇಲೆ ಡೆಕತ್ಲಾನಲ್ಲೂ ರೇಟ್ ಜಾಸ್ತಿ ಇರುತ್ತೆ, ಬಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಡೆಕತ್ಲಾನ್ ಇಲ್ಲೆಲ್ಲೂ ಇಲ್ಲ. ಐತೆ ಇಲ್ಲಿ ದಾಸರಹಳ್ಳಿ ಹತ್ರ ಅಂತ ಐತೆ. ಇದು ಗೂಗಲ್ ಚೆಕ್ ಮಾಡತ್ ನಾನು. ಅಯ್ಯೋ ನಂಗೆ ಗೊತ್ತಿಲ್ಲ ಬೈ, ಯಾವುದೋ ಏನು ಕತೆ. ನಾವು ಡೆಕತ್ಲಾನ್ಗೂ ಯಾವತ್ತೂ ಕ್ವಾಲಿಟಿ ಇಲ್ಲ. ನಾನು ಕೀನಡ, ನಾನು ಬೇಜಾನ್ ಸಲ ಇಕ್ಕಿದೆ. ನೀವು ಬೇಜಾನ್ ಸಲ ಕೂತ್ಕೊಂಡ್ಬಿಡು. ಬೇಡ ಬೇಡ ಅಂತ ಹೇಳಿದ್ರು. ಮಮ್ಮಿ ಕೊಡ್ಸು ಬೆಳಗ್ಗೆ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟದ. ಅವತ್ತಿಂದ ಕೇಳ್ತಾ ಇತ್ತು, ನಾನು ಅದು ಸೀರಿಯಸ್ ಆಗಿ ತಗೊಂಡಿಲ್ಲ. ಇವಾಗ ಸೀರಿಯಸ್ ಆಗ್ಬಿಟ್ಟದ ಇದು. ಕೊಡ್ಸು ಅಂತ. ನನಗಿಲ್ಲಿ ಬ್ಯಾಕ್ ಪೇನ್ ಜೀವ ಹೋದಂಗೆ ಆಯ್ತಾಯ್ತು ಇಲ್ಲಿ ಬೆಳಗ್ಗೆಯಿಂದ. ಅದಕ್ಕೆ ಮಲಗ್ಬಿಟ್ಟಿದ್ದು. ಈಗಾಗಲೇ 5:35 ಆಗ್ಬಿಟ್ಟಿದೆ. ಹೊರಡ್ಬೇಕು, ಹೋಗೋಣ. ಸರಿ ಟೈಮ್ ಹೋಗ್ಬಿಡ್ತದೆ. ಸ್ವಲ್ಪ ಫೇಸ್ ವಾಶ್ ಮಾಡ್ಕೊಂಡು ಹೊರಡ್ಬೇಕಷ್ಟೆ. ಈಗ ಡ್ಯೂಟಿನೂ ಇಲ್ಲ, ಏನೂ ಇಲ್ಲ. ಬ್ಯಾಕ್ ಪೇನ್ಗೆ ಯಾರಪ್ಪ ಮಾಡೋದು ಅಂದ್ಬಿಟ್ಟು ಡ್ಯೂಟಿ ಹಾಕೊಳ್ಳಿಲ್ಲ ಇವತ್ತು. ಯಾರಿ ಪೇನಲ್ಲಿ ಬದುಕೋದಪ್ಪ ಅನ್ಸ್ಬಿಟ್ಟೈತೆ ಅನ್ನೋ ಸಾರಿ ನನಗೆ. ಅಷ್ಟು ಪೇನ್ ಆಗ್ತಿದೆ. ಮಮ್ಮಿ ಮತ್ತೆ ಪವನ ಮತ್ತೆ ಮಮ್ಮಿ ಮತ್ತೆ ನಾನು ಹೋಯ್ತಿದ್ವಿ. ಮಮ್ಮಿ ನಾನು ಪವನ ಹೋಯ್ತಾ ಇದ್ದೀವಿ. ಅವನ್ ಪವನ ಸೈಕಲಲ್ಲಿ ಮುಂದೆ ಹೋಯ್ತಾವನೆ. ನಾವು ಅಲ್ಲಿ ನೋಡಿ ಪವನ ಹೋಯ್ತಾವನಿ. ನಿಧಾನ ಮೇನ್ ರೋಡು, ಹುಷಾರು. ಜಾಲಿ ನಡಿ. ಹಿಂಗೆ ಮುಂದೆ ಹೋಗಿ ರೈಟ್ ಹೋಗು. MEI ಲೇಔಟ್ ಅಂತ ಬರುತ್ತೆ, ಅಲ್ಲಿಂದ ಮುಂದಕ್ಕೆ ಹೋಗ್ಬೇಕು. ಅಲ್ಲೇ ಡೈರೆಕ್ಟ್ ಕಾಣಿಸುತ್ತೆ ಡಿ ಮಾರ್ಟ್. ಹಿಂಗೆ ರೈಟ್ ಬರ್ಬೇಕು. ರೈಟ್ ಬಾರೋ. ನೋಡಿ ಡಿ ಮಾರ್ಟಿಗೆ ಹೋಗ್ಬಿಟ್ಟು ಸ್ಕೇಟಿಂಗ್ ತಗೊಂಡು ಬರೋದು. ನಾನು ಬರ್ಬೇಕಾದ್ರೆ ಸ್ಕೇಟಿಂಗ್ ಎಲ್ಲ ಬರ್ತೀನಿ. ಬಂದ್ಬಿಡು ಮೇನ್ ರೋಡಿಂದ. ಹಾಗೆಲ್ಲ ಮಾಡ್ಬಾರ್ದು. ಗಾಡಿ ಬರ್ತೈತೆ ಕಣೋ, ನಿಧಾನ ಬಾ.
ಸ್ಕೇಟಿಂಗ್ ಇಂದನೇ ಬರ್ತೀನಿ ನೋಡ್ತೀಯಾ ಮಮ್ಮಿ? ಯಪ್ಪ ಮೇನ್ ರೋಡ್ ಅದು ಬೇಡ ಬೇಡ. ಸೈಕಲ್ ಚೈನ್ ಏನೋ ಬಿಚ್ಕೊಬಿಟ್ಟೈತೆ, ಏನೋ ಮಾಡ್ತಾವ್ರ ರಿಪೇರಿ ಕೆಲಸ. ಯಾಕ್ರು ಏನಾಯ್ತಾ? ಚೈನ್ ಕಿತ್ತೋಯ್ತಾ? ಬಿಚ್ಕೊಬಿಟ್ಟೈತೆ. ಚೈನ್ ಬಿಚ್ಕೊಬಿಟ್ಟೈತೆ. ತೆಗಿ ಹಾಕಕ್ಕಾಯ್ತಲ್ವಾ? ಹಾಕಾಯ್ತಾ? ಇರಮ್ಮ ಕ್ಲಾಸ್ ಇದನ್ ಮಾಡೋಣ. ಈ ಕಡೆ ಬಾ, ಸೈಡ್ ಬಾ. ನಾನು ಸೇರ್ಕತ್ತೀನಿ ಇಲ್ಲಿ. ಸೇರ್ಕತ್ಯಾ? ಇರು, ಅವ್ರು ಕಾಲ್ ಮಾಡ್ಬಿಟ್ಟು ಕ್ಲಾಸ್ಗೆ ಎಷ್ಟಾಗುತ್ತೆ ಏನ್ ಕತೆ ಕೇಳೋಣ. ಕ್ಲಾಸಿಗೆ ಸೇರ್ಕತ್ತೀನಿ. ಭರತನಾಟ್ಯಂ ಇರಂಗಿದೆ. ಇರು, ಭರತನಾಟ್ಯಂ ಕ್ಲಾಸಸ್ ಬೇಕಾಗಿಲ್ಲ, ನಾನು ಹೋಗಲ್ಲ. ಯಾಕೆ? ಹುಡುಗರು ಹೋಗಂಗಿಲ್ಲ. ಹುಡುಗರು ಭರತನಾಟ್ಯ ಮಾಡ್ತಾರೆ, ನಿಂಗೆ ಗೊತ್ತಿಲ್ವಾ? ಹುಡುಗರು ಮಾಡ್ತಾರೆ ಭರತನಾಟ್ಯಂ. ಅಲ್ಲ ಕಣೋ, ಅದ್ರ ಜೊತೆಗೆ ಭರತನಾಟ್ಯಂ ಕ್ಲಾಸ್ ಐತಲ್ವಾ? ಹುಡುಗರು ಏನ್ ಭರತನಾಟ್ಯ ಮಾಡಲ್ವಾ? ನಿಂಗೆ ಗೊತ್ತಿಲ್ವಾ? ಮಾಡ್ತಾರೆ. ಬೇಕಾದ್ರೆ ತೋರಿಸ್ತೀನಿ ಯಾವ್ದಾದ್ರು ವಿಡಿಯೋದಲ್ಲಿ. ಆಯ್ತು, ಇವಾಗ ಎತ್ತು ಎತ್ತಕ್ಕಾಗಲ್ಲ. ಮಮ್ಮಿ ಮತ್ತೆ ನಾನು ಡಿ ಮಾರ್ಟ್ ಒಳಗಡೆ ಹೋಗ್ತೀವಿ. ಹೋಗ್ ಮಮ್ಮಿ. ಸವಿತಾ ಮಮ್ಮಿ ಸಬ್ಸ್ಕ್ರೈಬರ್ ಹಿಂದೆ. ಹಾ, ಚೆನ್ನಾಗಿದ್ದೀನಿ. ನೀವು? ಇದು ಸ್ಕೇಟಿಂಗ್ಸ್ ಎಲ್ಲ ಸಿಗುತ್ತಾ? ಬೆಲ್ಲ ಮತ್ತೆ ರೈಸು. ಬ್ಯಾಗ್ ಎಲ್ಲ ಐತಿ ಕಣ, ಬರ್ದಿರೋ ಚೀಟಿ. ಇನ್ನೊಂದು ಬಾಳೆಹಣ್ಣು ಬಿಡು. ನಡಿ. ಬೈ ಒನ್ ಗೆಟ್ ಒನ್ 150. ಬೈ ಒನ್ ಗೆಟ್ ಒನ್. ಸಾಕ್ಬಿಡು. ಬೈ ಒನ್ ಗೆಟ್ ಒನ್. 25 rupees. 25 ಆಫರ್ ಅದು. ಅದು ಬೇಡ. ಬಾ ಮಮ್ಮಿ. ಬ್ಲ್ಯಾಕ್ ಜಾಕ್ 12 ಆಫರ್. ಆಂಟಿ ಬೈ ಒನ್ ಗೆಟ್ ಒನ್ ಫ್ರೀ. ಇದೊಂದು ಏನ್ ಮಾಡ್ಕೊಂಡು ಬರ್ತೀನಿ. ಏನಂತ? ಏನು ತಗೊಳಕ್ ಬಂದಿದ್ದೆ ಹೇಳೋ? ಅವಲಕ್ಕಿ ಏನೈತೆ ನೋಡ್ಕೊಬ. ಅಲ್ಲೈತೆ ಅವಲಕ್ಕಿ ಅಂದ್ರೆ ಯಾವುದು? ಇದೆಲ್ಲ 6 ಮೂಳಲ್ಲ. ಏನಿದು? ಪೀನಟ್ ಚಿಕ್ಕಿ. ಇರು ಎಷ್ಟು ರೂಪಾಯಿ ನೋಡೋಣ ಫಸ್ಟ್. 45 rupees. ಈ ದುಡ್ಡೆಲ್ಲ ಆನ್ ಮಾಡ್ಬಿಡ್ತೀನಿ. ನೀನು ಕುಡಿದ್ ನನ್ನ ಮಗನೇ. ಇದೇನು? ಇದು ಡ್ರೈ ಫ್ರೂಟ್ಸಾ? ಎಷ್ಟಿದು ರೇಟು? 59. ಎಲ್ಲೈತಪ್ಪ? ಅಲ್ಲಿ ಇದೇ ತೋರಿಸ್ತಲ್ಲ. ಇರು 120 rupees. ಬೇಡ ಪ್ಲೀಸ್, ಬೇಡ. ನೀನೇನಂದೆ? ಆಚೆ ಏನಂದ ಅವನು? ಇವನೇನಂದ? ಏನು ತಗೊಳಲ್ಲ ಅಂತ ತಾನೆ? ನಾವೆಲ್ಲ ಇವಾಗ ನಾವೆಲ್ಲ ಬಿಸಾಕ್ಬಿಡೋಣ. ಮಮ್ಮಿ ಮಾಡ್ತೈತೆ, ಅದೇನೋ ಗೊತ್ತಿಲ್ಲ. ಬಾಳೆಹಣ್ಣು ತರದೆ ಅವಾಗೆ ಹೋಗಿದ್ವಲ್ಲ ಆಚೆ ಕಡೆ. ಬಾಳೆಹಣ್ಣೆ ಮರ್ತೋಗ್ಬಿಟ್ಟದೆ. ಇವಾಗ ಬಾಳೆಹಣ್ಣು ತರ ಅಂತ ಹೋಗಿದೆ. ಯಾವ್ದೋ ತುದಿಲಿತ್ತಂತೆ ಬಾಳೆಹಣ್ಣು. ಇಟ್ಟಿಗೆಯವೇ ಅದನ್ನ ಕೊಟ್ಟು ಕಳ್ಸಿದ್ದಾರೆ. ಅರ್ಧ ಕೆಜಿ ತಗೊಂಡು. ಎಷ್ಟು? ಅರ್ಧ ಕೆಜಿ ಫ್ರೀಯಾಗಿ ಸಿಗುತ್ತಾ? ಫ್ರೀಯಾಗಿ ಕೊಟ್ಬಿಡ್ತಾನೆ. ನಂಗೆ ಸಿಟಿಲಿ ಏನ್ ಸಿಗುತ್ತೆ ಫ್ರೀಯಾಗಿ? ಸಿಗುತ್ತಲ್ಲ.
ನೀರು ಸಿಗುತ್ತೆ ಫ್ರೀಯಾಗಿ. ಫ್ರೀಯಾಗಿ ಹ್ಞೂ ಅದಕ್ಕೂ ದುಡ್ಡು ಕೊಡ್ಲಿ ಅಂದ್ರೆ ನೀರೇನು ಸಿಕ್ಕಲ್ಲ. ಮತ್ತೆ ಮೊನ್ನೆ ಒಂದು ಬಾಟ್ಲು ನೀರಿಗೆ ನನ್ನ ಕೆಲ್ಸಕ್ಕೆ ಹೋಗಿರೋಳು ಟಾರ್ಚರ್ ಇಡ್ತಾ ಇದ್ದೆ, ಮಮ್ಮಿ ನಂಗೆ ನೀರಿಲ್ಲ, ಮಮ್ಮಿ ನಂಗೆ ನೀರಿಲ್ಲ ಅಂತ. ಏನಪ್ಪ ಇವನದು, ಏನಾರು ಒಂದು ಇಟ್ಕೊಂಡಿರ್ತಾನೆ, ಏನಾರು ಒಂದು ಪ್ರಾಬ್ಲಮ್ ಕೊಡಕ್ಕೆ. ಏನಿದೆ ಹೆಸರೇನು ಮಮ್ಮಿ? ನಿಜ ನೀನು ಕೇಳಿದ್ಕೆ ನನ್ನ ಹೆಸರೇ ಮರ್ತ್ಬಿಟ್ಟೆ. ಏನಿದು? ರಸನ್ಯ. 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 ಇದು ತೆಂಗಿನಕಾಯಿ ಇದೆ. ಇದನ್ನ ಮಾಡ್ಬೇಕು ಅಂತಾನೆ ಇವತ್ತು ಇದಕ್ಕೆ ಹೋಗಿದ್ದು. ಹೇಳ್ಬೇಕು ಅಂದ್ರೆ ನಾನು ಆಚೆ ಕಡೆ ಇದ್ರಲ್ಲೇ ದಿನಸಿ ಅಂಗಡಿಲಿ ಇದು ಅವಲಕ್ಕಿ ತಗೊಂಡು ಇದು ರಸನೆ ಮಾಡೋಣ ಅಂತಾನೆ ಎಲ್ಲ ಐಟಮ್ಸ್ ಹೊಂಚ್ಕೊಂಡಿದ್ದೀನಿ. ಬೆಲ್ಲ ಗಿಲ್ಲ ಎಲ್ಲ. ಹೌದಾ? ಇವಾಗ ಬೆಲ್ಲ ತಗೊಬಂದು ಹಾಕಿದ್ರೊಳಗಡೆ ಏಲಕ್ಕಿ ಕುಟ್ಟಾಕಿ ಒಂದ್ ಸ್ವಲ್ಪ ಅವಲಕ್ಕಿ ತೊಳೆದು ಹಾಕ್ಬೇಕು ಇದ್ರೊಳಗಡೆ. ಚೆನ್ನಾಗಿರುತ್ತೆ. ಇವಾಗ ಇದೇ ಊಟ ನಮ್ಗೆ. ಅದೇ ಸಾಕು. ಇಲ್ಲ ತಗೊಂಡ ಚಾಕು ಯಾರಿಗ್ ಗೊತ್ತು? ಯಾರಿಗೆ ಗೊತ್ತು? ಮಮ್ಮಿ ಇವಾಗ ರಸನ್ಯ ಮಾಡ್ತೈತೆ. ಇದೇನು ಹಂಚ್ಕೊಂಬಿಟ್ಟೈತೆ ಬಾಬು. ಹಂಚ್ಕೊಬಿಟ್ಟೈತೆ. ಹಂಗೆ ಟೇಪ್ ಹಾಕ್ಬಿಡ್ತಾರೆ. ಒಂದೇ ಒಂದು ಹಣ್ಣು ಎತ್ಕೊಬಿಡೋಣ. ಬಾಳೆಹಣ್ಣು ಹೆಂಗೈತೆ? ಇನ್ನ ಬೆಲ್ಲ ಹಾಕಿದ್ರೆ ಟೇಸ್ಟು. ಬೇಗ ಮಾಡಪ್ಪ. ಇರಪ್ಪ. ಇವಾಗ ನಾನು ಏನೇನು ಹಾಕಿದ್ದೀನಿ ಹೇಳ. ನಿನ್ಗೆ ಹೆಸರು ಹೇಳಕ್ ಬರುತ್ತಾ? ಎಲ್ಲ ಹೇಳ. ಬಾಳೆಹಣ್ಣು, ಹಲಸಿನ ಹಣ್ಣು, ಆಮೇಲೆ ಇದು ಅವಲಕ್ಕಿ, ಆಮೇಲೆ ಇದು ಕಾಯಿ ತುರಿ, ಕೈಯಲ್ಲಿ ಇಡಬೇಡ ಹೇಳು. ಇದು ಏನಪ್ಪ ಏಲಕ್ಕಿ, ಆಮೇಲೆ ಬೆಲ್ಲ. ಹಬ್ಬ ಎಲ್ಲ ಹೆಸರು ಗೊತ್ತಲ್ಲ ಸದ್ಯ ನಿಮಗೆ. ಆಮೇಲೆ ಹೆಸರು ಗೊತ್ತಿಲ್ಲ ಅಂದ್ರೆ ಕಷ್ಟ ಆಗ್ಬಿಡ್ತದೆ. ಇಷ್ಟೇ. ಇನ್ನೆಲ್ಲ ಮಿಕ್ಸ್ ಮಾಡ್ಬಿಟ್ಟು ರಸನ್ಯ ರೆಡಿ ಆಗುತ್ತೆ, ತಿನ್ನಬೇಕು. ಬೇಗ ರೆಡಿ ಮಾಡು. ರೆಡಿ ಆಗೈತಿ, ಇನ್ನೇನಿಲ್ಲ, ಕಲ್ಸೋದಷ್ಟೇ. ನಿನ್ಗೋಸ್ಕರ ಒಂದ್ ಮೈಲಿ ದೂರ ಹೋಗಿ ತಿರ್ಗಾ ಇವಾಗ ಬಾಳೆಹಣ್ಣು ತಗೊಂಡ್ ಬಂದಿದ್ದಾಯ್ತು. ಅದು ನಾಟಿ ಬಾಳೆಹಣ್ಣೆ ಬೇಕು ಅಂತ ಇಲ್ಲಿ ಪಚ್ಚ ಬಾಳೆಹಣ್ಣು ಇತ್ತು ಅಂಗಡಿಲಿ. ಬೇಡ ಅಂತ ನಾಟಿ ಬಾಳೆಹಣ್ಣೆ ತಗೊಂಡ್ ಬಂದಿದ್ದಾಯ್ತು. ನಾಟಿ ಬಾಳೆಹಣ್ಣು? ಏಲಕ್ಕಿ ಬಾಳೆಹಣ್ಣು. ನಾಟಿ ಬಾಳೆಹಣ್ಣು ಅಂದ್ರೆ ಸಣ್ಣಗಿರುತ್ತಲ್ಲ ಅದು. ಪಚಕ್ಕಿ ಬಾಳೆಹಣ್ಣು ಅಂದ್ರೆ? ಪಚಕ್ಕಿ ಅಲ್ಲ, ಮತ್ತೆ ಪಚ್ಚ ಬಾಳೆಹಣ್ಣು. ಪಚ್ಚ ಬಾಳೆಹಣ್ಣು. ಪಚ್ಚ ಬಾಳೆಹಣ್ಣು ಅದು ದಪ್ಪದು. ಹೌದಾ? ದಪ್ಪು ಬಾಳೆಹಣ್ಣ ಪಚ್ಚ ಬಾಳೆಹಣ್ಣು ಅಂತೀವಿ. ಇವಾಗ ಇಷ್ಟೇ. ಇದನ್ನ ಮಿಕ್ಸ್ ಮಾಡಿದ್ರೆ ರೆಡಿ ರಸನ್ಯ, ತಿನ್ನಬೇಕು. ಅಷ್ಟೇ, ಮುಗೀತು. ರಸನ್ಯ ರೆಡಿ ಆಗೈತಿ. ಇವಾಗ ಹಾಕೊಡ್ಲ ಬಟ್ಲಿಗೆ? ಬಟ್ಲಿ ಹಾಕೊಡ್ಬೇಡ, ನೀನ್ ಹಂಗೆ ತಿನ್ಸು. ತಿನ್ಸು. ಪಾಪು ತಿನ್ಸ್ಬೇಕಂತಲ್ಲಪ್ಪ. ಹೆಂಗೈತೆ? ಸರಿ, ಬೌಲ್ಗೆ ಹಾಕೊಡ್ಲ, ತಿಂತ್ಯಾ? ಮತ್ತೆ ಏನು ತಿನ್ಸ್ಬೇಕಾ? ಏನು ಎಡಮಕ್ಕು ನೀನು ತಿನ್ಸ್ಕೊಂಡು ಕೂತಿರ್ತಿಲ್ಲ. ಇಲ್ಲಿ ಕೆಲಸ ಯಾರು ಮಾಡ್ಕೊಡ್ತಾರೆ ನನಗೆ? ಬೆಳಗ್ಗೆ ನಮ್ಮ ಮನೆಯೆಲ್ಲ ಇದು ಅಡುಗೆ ಮನೆ ಕ್ಲೀನ್ ಮಾಡಿ ಮತ್ತೆಲ್ಲ ತಿರ್ಗಾ ಅದೇ ಕೂಡ ಬಂದು ತುಂಬ್ಕೊಂಡು ಹೋಗೋದು. ಜಾಗನೇ ಇಲ್ಲ ಅಲ್ಲಿ. ಅಷ್ಟ ಮುಗೀತು. ಇಂಥದ್ದು ಒಂದು 2 ಹೆಲ್ತಿ ಫುಡ್ ಮಾಡ್ಕೊಬಿಟ್ರೆ ಅಡುಗೆನೇ ಮಾಡೋದು ಬೇಕಾಗಿಲ್ಲ. ಇದನ್ನು ತಿಂದ್ರೆ ಸಾಕು, ಹೊಟ್ಟೆ ತುಂಬೈತೈತೆ. ಆಮೇಲೆ ಊಟನೂ ಬೇಡ, ಏನು ಬೇಡ, ಆರಾಮಾಗಿ ಮಲ್ಕೊಂಡ್ರಾಯ್ತು. ಇವಾಗ ನಾನು ಹಂಗೆ ಮಾಡಿರೋದು. ಇದನ್ನು ತಿನ್ಬಿಟ್ಟು ಮಲ್ಕೊಂಡ್ರೆ ಹೊಟ್ಟೆ ತುಂಬುತ್ತೆ.